ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಪಾಪುಗೆ ಬರ್ಡೇಗೆ ನಾವು ಬಲೂನ್ ಶಾಪಿಂಗ್ ಮಾಡಿದ್ವಿ ಮತ್ತು ಕೆಲವೊಂದು ಡೆಕೋರೇಷನ್ಗೋಸ್ಕರ ಶಾಪಿಂಗ್ ಮಾಡಿದ್ವಿ. ಆ ಒಂದು ಪುಟ್ಟ ವ್ಲಾಗ್ನ ನಿಮಗೆ ನಾನು ಶೇರ್ ಮಾಡ್ತಿದ್ದೀನಿ. ಜೊತೆಗೆ ನಮ್ಮ ಪಾಪು ಬರ್ಡೇ ಹೇಗೆ ಮಾಡಿದ್ವಿ ಅಂತ ಒಂದು ಸ್ಮಾಲ್ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಹೋಗೋಣ ನಮ್ಮ ಪಾಪು ಬರ್ಡೇಗೆ ಬಲೂನ್ ಶಾಪಿಂಗ್ ಮಾಡೋಕ್ಕೆ. ನಾವು ಬಂದಿದ್ದೀವಿ ನಾವಿರೋ ಸಿಟಿಲಿರೋ ಹೋಲ್ಸೇಲ್ ಮಾರ್ಕೆಟ್ಗೆ. ಸೊ ಇಲ್ಲಿ ನಮಗೆ ಬಲೂನ್ ಸಿಗುತ್ತೆ, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಟಾಯ್ಸ್ ಇರ್ಬೋದು, ಏನಿಲ್ಲ ಅಂತಲೂ ಹೇಳೋಂಗಿಲ್ಲ. ಟೋಟಲ್ ಒಂದು 7 ಬಿಲ್ಡಿಂಗ್ಸು 6 ಬಿಲ್ಡಿಂಗ್ಸ್ ಇದೆ. ಸೊ ಒಂದೊಂದರಲ್ಲೂ ಒಂದೊಂದು ಥರ ಇದೆ. ನಾವೀಗ ಹೋಲ್ಸೇಲ್ ಅಂಗಡಿಗೆ ಬಂದಿದ್ದೀವಿ. ಸೇಮ್ ನಾವು ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಹೇಗಿದೆಯೋ ಅದೇ ಥರ ಅಂಗಡಿಗೆ ಬಂದಿದ್ದೀವಿ. ನೀವು ನೋಡ್ತಿದ್ರೆ ಒಂದೊಂದು ಪ್ಯಾಕೆಟಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಬಲೂನ್ಸ್ ಇದೆ. ಬಟ್ ಕಂಪ್ಯಾರಿಟಿವ್ ಅಲ್ಲಿಗೆ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇತ್ತು. ಅಂದರೆ ರೇಟ್ ಕಡಿಮೆ ಇತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ 350 450 ಅದೇ ಥರ ಇತ್ತು. ಬಟ್ ಒಂದು ಪ್ಯಾಕೆಟ್ ಒಳಗಡೆ ನಮಗೆ ಐಟಮ್ಸ್ ಏನು ಕೊಟ್ಟಿದ್ರು ಅದು ತುಂಬ ಬಲ್ಕಾಗಿತ್ತು. ನಾವೀಗ ಏನು ಹ್ಯಾಪಿ ಬರ್ಡೇ ಸಪ್ರೇಟಾಗಿ ತೊಗೋತೀವಿ ಮತ್ತು ಬಲೂನ್ಸ್ ಎಲ್ಲ ಸಪ್ರೇಟಾಗಿ ತೊಗೋತೀವಿ, ಅದು ಒಂದರಲ್ಲೇ ಕೊಟ್ಟಿದ್ರು. ಟೇಬಲ್ ಡೆಕೋರೇಷನ್ ಬಲೂನ್ಸ್ ಮತ್ತು ಹ್ಯಾಪಿ ಬರ್ಡೇ ಅಂತ ಏನು ಬಲೂನ್ಸ್ ಇರುತ್ತೆ ಅದು ಒಂದೇ ಪ್ಯಾಕಲ್ಲಿತ್ತು. ಅಲ್ಲಿ ವೆರೈಟಿಯಾಗಿ ಒಂದೊಂದು ಥೀಮ್ ಇಟ್ಕೊಂಡು ಕಲರ್ಫುಲ್ ಬಲೂನ್ಸ್ ಇತ್ತು. ಅಂದರೆ ಈಗ ನೀವು ನೋಡ್ತಾ ಇದ್ದೀರಾ ಇದೇ ಒಂಥರ ಬಲೂನ್ಸ್. ಅಂದರೆ ಇಷ್ಟು ನೀವೇನು ಅಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ತಿದ್ರು ಅಷ್ಟು ಬಲೂನ್ಸು ಒಳಗಡೆ ಇರುತ್ತೆ ಹ್ಯಾಪಿ ಬರ್ಡೇ ಸ್ಕ್ರೀನ್ ಜೊತೆಗೆ. ಮೇಲೆಲ್ಲ ನೋಡ್ತಿರೋದೆಲ್ಲ ಫುಲ್ ಕಂಪ್ಲೀಟ್ ಬಲೂನ್ಸೇ. ಅಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ ಏನೇನು ಬಲೂನ್ಸ್ ಇದೆ ಅಂತ ಅಂದ್ಬಿಟ್ಟು ಚೈನೀಸಲ್ಲಿ. ಸೊ ನಮ್ಗೆ ಅದು ಅರ್ಥ ಆಗದೆ ಇರೋದನ್ನ ಅವ್ರ ಹತ್ರ ಕೇಳ್ಕೊಂಡು ತೊಗೋತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಡಿಸ್ಪ್ಲೇನಲ್ಲಿ ಅಲ್ಲಿ ಏನು ನೋಡ್ತಿದ್ದೀವಿ ಅದೇ ಥರ ಬಲೂನ್ಸ್ ಒಳಗಡೆ ಇರುತ್ತೆ ಎಲ್ಲ. ಅಲ್ಲಿ ಆಸ್ಟ್ರೋನಟ್ ಥೀಮ್ ಇರ್ಬೋದು, ಇಲ್ಲಿ ಜೀಪ್ ಲಾರಿ ಥೀಮ್ ಇರ್ಬೋದು, ಪ್ರತಿಯೊಂದು ಒಳಗಡೆ ಇರುತ್ತೆ ಅಲ್ಲಿ. ಇದು ನೋಡಿ ಇದು ಇರುತ್ತೆ. ಜೊತೆಗೆ ಅಲ್ಲಿ ಎಷ್ಟು ಬಲೂನ್ಸ್ ಇರುತ್ತೆ ಅಷ್ಟು ಕೂಡ ಇರುತ್ತೆ ಒಳಗಡೆ. ಇಲ್ಲಿ ಸ್ಪೈಡರ್ ಮ್ಯಾನ್ ಇದೆ ನೋಡಿ. ಸ್ಪೈಡರ್ ಮ್ಯಾನ್ ಕೂಡ ಅಲ್ಲಿ ಏನು ಬಲೂನ್ಸ್ ಡಿಸ್ಪ್ಲೇನಲ್ಲಿ ತೋರಿಸ್ತಿದ್ದಾರೆ ಫೋಟೋದಲ್ಲಿ ಅಷ್ಟು ಬಲೂನ್ಸ್ ಕೂಡ ಇರುತ್ತೆ. ನಾವು ತೊಗೊಂಡಿದ್ದು ಇದೇನೆ. ಇಲ್ಲೇನು ನೋಡ್ತಿದ್ದೀರಾ ಇದೇ ಬಲೂನ್ ತೊಗೊಂಡಿದ್ದು ನಾವು. ತುಂಬ ವೆರೈಟಿ ಕಲೆಕ್ಷನ್ಸ್ ಇತ್ತು. ದೊಡ್ಡವ್ರಿಗೆ ಸಪ್ರೇಟಾಗಿತ್ತು ಮತ್ತು ಚಿಕ್ಕವ್ರಿಗೆ ಸಪ್ರೇಟಾಗಿತ್ತು ಕಿಡ್ಸ್ ಬಲೂನ್ಸ್ ಅಂತಲೇ. ಇದು ನೋಡಿ ಬಲೂನ್ ಗ್ಲೂ ಸೇಮ್ ನಮಗೇನು ಅಲ್ಲೇ ಸಿಗುತ್ತೆ ಸೇಮ್ ಅದೇ ಇಲ್ಲೇ. ಎಲ್ಲ ಮೇಡ್ ಇನ್ ಚೈನಾನೇ ಅಲ್ಲಿ ತಂದಿರ್ತಾರೆ. ಬಲೂನ್ ಗ್ಲೂ ಮಾತ್ರ ಸೇಮ್ ಹಾಗೆ ಸಿಮಿಲರ್ ಸೇಮ್ ಪ್ಯಾಕೆಟ್ ಇತ್ತು. ಸೇಮ್ ಅಲ್ಲೇನು ವರ್ಡಿಂಗ್ಸ್ ಬರೆದಿರ್ತಾರೋ ಚೈನೀಸಲ್ಲಿ ಅದೇ ಇತ್ತು. ಮತ್ತು ಇದೆಲ್ಲ ಲೂಸ್ ಬಲೂನ್ಸು ಎಲ್ಲ ಕಲರ್ಸು ಇತ್ತು. ಬೇರೆ ಬೇರೆ ಡಿಫ್ರೆಂಟಾಗಿ ಟಾಯ್ ಶೇಪಲ್ಲಿತ್ತು, ಹಾರ್ಟ್ ಶೇಪಲ್ಲಿತ್ತು ಮತ್ತು ಮಾಮೂಲಿ ಪ್ಲೇನ್ ಶೇಪಲ್ಲಿರೋ ಬಲೂನ್ಸ್ ಎಲ್ಲ ಇತ್ತು. ಅಂಗಡಿ ಒಳಗೆಲ್ಲ ಹೋಗಿ ಹಾಗೆ ವಿಡಿಯೋ ಮಾಡಿದೆ. ನಮ್ಮ ಪಾಪು ಮಧ್ಯದಲ್ಲಿ ಒಂದೊಂದು ಎತ್ಕೊಂಡು ನಂಗೆ ಇದು ಬೇಕು ಅದು ಬೇಕು ಅಂತ ಹೇಳ್ತಿದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಅದು ಏನು ಅಂತಲೇ ಕೆಲವೊಂದು ಐಟಮ್ಸ್ ಗೊತ್ತಿರಲ್ಲ. ಬಟ್ ಕಲರ್ಸಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅವ್ನು ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಿದ್ದ. ನೋಡಿ ಇದೆಲ್ಲ ಪ್ರತಿಯೊಂದು ಕೂಡ ಬಲೂನ್ ಶಾಪಲ್ಲಿ ತುಂಬ ಬಲೂನ್ಸ್ ಇತ್ತು ಬಲ್ಕಾಗಿ. ಮತ್ತು ಇದೆಲ್ಲ ಲೈಟ್ಸು ಟೇಬಲ್ ಡೆಕೋರೇಷನ್ಗೆ ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಲೈಟ್ಸ್ ಇತ್ತು. ಮತ್ತು ನಂಬರ್ಸಲ್ಲಿ ಡಿಜಿಟಲ್ ಆಗಿ 3 4 ಎಷ್ಟು ಇಯರ್ಸ್ ಬರ್ಡೇ ಅದು ಕೂಡ ಇತ್ತು. ಬಟ್ ನಮಗಿದು ವೇಸ್ಟ್ ಅಂತ ಅನ್ನಿಸ್ತು. ಯಾಕೆಂದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಾವು ಒಂದು ಈಗ 3 ಅಂತ ತೊಗೊಂಡ್ರೆ 3 ಇಯರ್ಸ್ ಮಾತ್ರ ಯೂಸ್ ಆಗುತ್ತೆ, 4 ಅಂತ ತೊಗೊಂಡ್ರೆ 4 ಇಯರ್ಸ್ ಮಾತ್ರ ಯೂಸ್ ಆಗುತ್ತೆ ಅಂತ ನಾವು ಅದನ್ನು ತಗೊಳ್ಳಿಲ್ಲ. 2 ಲೈಟ್ ತೊಗೊಂಡ್ವಿ ಸೀರಿಯಲ್ ಸೆಟ್ಟಲ್ಲಿ. ಒಂದು ಇದೊಂದು ಮತ್ತು ಇನ್ನೊಂದು ಸ್ಟಾರ್ದೊಂದು ತೊಗೊಂಡ್ವಿ. ಲೈಟ್ಸಲ್ಲಿ ಒಂದು ಸಿಲ್ವರ್ ಕಲರ್ ಒಂದು ಗೋಲ್ಡ್ ಕಲರ್ ಇತ್ತು. ನಾವು ಸಿಲ್ವರ್ ಕಲರ್ ತೊಗೊಂಡ್ವಿ. ಇದೇನೋ ಟಾಯ್ಸ್ ಇತ್ತು, ಬಂದಿರೋ ಮಕ್ಕಳು ಇಟ್ಕೊಳ್ಳೋದಕ್ಕೇನೋ ಕೆಲವೊಂದು ಥರ ಟಾಯ್ಸ್ ಥರ ಇತ್ತು. ಚೆನ್ನಾಗಿತ್ತು ಎಲ್ಲ. ಒಂದು ಬರ್ಡೇ ಕಾನ್ಸೆಪ್ಟ್ಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ಸು ಇಲ್ಲಿ ಇಟ್ಟಿದ್ರು. ಸಿಕ್ಕಾಪಟ್ಟೆ ಬಲ್ಕ್ ಆಗಿದ್ದಿದ್ದೆ ಬಲೂನ್ಸ್. ಇಲ್ಲಿ ಜಾಸ್ತಿ ಬಲೂನ್ಸ್ ಇತ್ತು. ಮೇಲ್ಗಡೆ ಎಲ್ಲ ನೋಡ್ತಿದ್ದೀರಾ ಎಲ್ಲ ಥರ ಬಲೂನ್ಸ್ ಸಿಗ್ತಿತ್ತು. ಮತ್ತು ಇದು LED ದೀಪದ ಲೈಟು
ನಾವು ಲಾಸ್ಟ್ ಇಯರ್ ಬರ್ಡೇಗೆ ತೊಗೊಂಡಿದ್ವಿ ನಮ್ಮ ಪಾಪುಗೆ 3 ಇಯರ್ಸ್ ಬರ್ಡೇಗೆ. ಸೊ ಸುಮ್ಮನೆ ಹಾಗೆ ಓಪನ್ ಮಾಡಿ ನೋಡಿದ್ವಿ ಯಾವ ಥರ ಸಿಗುತ್ತೆ ಇಲ್ಲಿ, ಎಷ್ಟಾಗ್ಬೋದು ಪ್ರೈಸ್ ಅಂತ ಅಂದ್ಬಿಟ್ಟು. ಇಲ್ಲಿಗೂ ಅಲ್ಲಿಗೂ ಏನು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಬೇಕು ಅಂದ್ಬಿಟ್ಟು ತೆಗೆದ್ವಿ. ಚೆನ್ನಾಗಿತ್ತು ಇದು ಬ್ರೈಟಾಗಿ. ಬಟ್ ನಮ್ಮ ಹತ್ರ ಆಲ್ರೆಡಿ ಇದು ನಾವು ನಮ್ಮ ಮನೇಲಿ ಇಟ್ಟಿರೋದ್ರಿಂದ ತೊಗೊಳ್ಳಿಲ್ಲ ಇದನ್ನ. ಇಲ್ಲಿ ತೊಗೊಂಡ್ರೆ ವೇಸ್ಟ್ ಅಂತ ಅಂದ್ಬಿಟ್ಟು. ಮತ್ತು ನಮ್ಗೆ ರಿಟರ್ನ್ ತೊಗೊಂಡೋಗೋಕ್ಕೆ ಇದನ್ನು ಅಲೋ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಸೊ ನಾವು ಅದಕ್ಕೆ ಇದನ್ನು ತೊಗೊಳ್ಳಿಲ್ಲ. ಬಟ್ ಇದು ಕೂಡ ಚೆನ್ನಾಗಿತ್ತು. ಇದು ನೋಡಿ, ಇದು ಟೇಬಲ್ ಶೀಟ್. ಇದು ಟೇಬಲ್ಗೆ ಹಾಕೋಕ್ಕೆ, ಕೇಕ್ ಇಡೋದಕ್ಕೆ, ಟೇಬಲ್ಗೆ ಹಾಕೋಕ್ಕೆ. ಸೊ ಇದೊಂದು ತೊಗೊಂಡಿದ್ವಿ, ಚೆನ್ನಾಗಿ ಅನಿಸ್ತು. ಅದು ವೈಟ್ ಕಲರ್ಲಿ ಮತ್ತು ಗೋಲ್ಡ್ ಡಾಟ್ಸ್ ಇತ್ತು, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅದೊಂದು ತೊಗೊಂಡ್ವಿ. ಮತ್ತು ಇದೆಲ್ಲ ಮಾಮೂಲಿ ಕಣ್ಣಿಗೆ ಇಟ್ಕೋತೀವಲ್ಲ, ಕಣ್ಣಿಗೆ ಇಟ್ಕೊಂಡು ನೋಡೋ ಅಂಥದ್ದು. ಸೊ ಇದು ಗರ್ಲ್ ಬೇಬೀಸ್ಗೆ ಬರ್ಡೇಗೆ ಚೆನ್ನಾಗಿರುತ್ತೆ. ನಮ್ಮ ಪಾಪು ಇದನ್ನು ಬೇಕು ಅಂತ ಈಸ್ಕೊಂಡು ಇಟ್ಕೊಂಡಿದ್ದ, ಬಟ್ ಅದನ್ನು ನಾವು ತೊಗೊಳ್ಳಿಲ್ಲ. ಇದರಲ್ಲಿ ಎಲ್ಲ ಕಲರ್ಸು ಸಿಗ್ತಾಯಿತ್ತು. ಕಂಪ್ಲೀಟ್ ಬಲೂನ್ಸೇ ಜಾಸ್ತಿ ಇರೋದಿಲ್ಲಿ. ತುಂಬ ಬಲೂನ್ಸು ಹೆವಿಯಾಗಿತ್ತು, ಎಲ್ಲ ಥರ ಬಲೂನ್ಸು ಇತ್ತು. ನಾವು ಮಾಮೂಲಿ ಸಿಂಪಲಾಗಿ ಹೆಂಗೆ ಬೇಕೋ ಆ ಥರ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಇತ್ತು. ಸೊ ನಮ್ಮ ಪಾಪುಗೆ 4ನೇ ವರ್ಷದ ಹುಟ್ಟಿದಬ್ಬನ ಸಿಂಪಲಾಗಿ ಮಾಡಿದ್ವಿ. ಆಮೇಲೆ ಮುಂಚೆ 3 ಇಯರ್ಸ್ ಬರ್ಡೇ ಎಲ್ಲ ಮನೆಯವ್ರ ಜೊತೆ ಇದ್ವಿ. ಎಲ್ಲರೂ ಮಿಂಗಲ್ ಆಗ್ತಿದ್ರು. ನನ್ನ ಮಮ್ಮಿ, ನನ್ನ ತಂಗೀರು, ಮತ್ತು ನಮ್ಮ ಮಾವನ ಮಕ್ಕಳು, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಅತ್ತಿಗೆಯರು, ವಾರ್ಗಿತ್ತಿ ಎಲ್ಲರೂ ಮಿಂಗಲ್ ಆಗ್ತಿದ್ವಿ. ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸಲ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಆದ್ದರಿಂದ ಸಿಂಪಲಾಗಿ ಮಾಡಿದ್ವಿ. ಇದು ನೋಡಿ, ಇದು ಮಾಮೂಲಿ ಬಲೂನ್ಸ್ನ ಟೈ ಮಾಡೋದಕ್ಕೆ ಟೇಪ್ ಬರುತ್ತಲ್ಲ, ಅದು ತೊಗೊಂಡ್ವಿ ಒಂದು. ಬಟ್ ನಾವು ಅದನ್ನು ಯೂಸೇ ಮಾಡಲಿಲ್ಲ. ಸಿಂಪಲಾಗಿ ಇರೋ ಬಲೂನ್ಸ್ನ ಸುಮ್ಮನೆ ಬಲೂನ್ ಗ್ಲೂ ಯೂಸ್ ಮಾಡಿ ಸ್ಟಿಕ್ ಮಾಡಿದ್ದಷ್ಟೇ. ಮತ್ತು ಹ್ಯಾಟ್ ತೊಗೊಂಡ್ವಿ ನಮ್ಮ ಪಾಪು ಬರ್ಡೇಗೆ. 2 ಮಕ್ಕಳು ಬರ್ತಾರೆ ಅಂತ ಹೇಳಿದರು, ಚೈನೀಸ್ ಮಕ್ಕಳು. ಸೊ ಬಂದರೆ ಅವ್ರಿಗೆ ಆಗುತ್ತೆ, ಇಲ್ಲ ಅಂತಂದರೆ ನಮ್ಮ ಪಾಪುಗೆ ಇಟ್ಕೊಂಡಿರೋಣ ಅಂತ ಅಂದ್ಬಿಟ್ಟು 2 ಹ್ಯಾಟ್ ತೊಗೊಂಡ್ವಿ. ಒಂದು ರೆಡ್ ಹ್ಯಾಟು, ಒಂದು ಸಿಲ್ವರ್ ಕಲರ್ ಹ್ಯಾಟ್ ತೊಗೊಂಡಿದ್ವಿ. ಹ್ಯಾಟ್ ಕೂಡ ಚೆನ್ನಾಗಿದೆ. ಈ ಹ್ಯಾಟ್ ಆಲ್ಮೋಸ್ಟ್ ಒಂದು 100-150 ಆಗ್ಬೋದು ಅನಿಸುತ್ತೆ ಅಲ್ಲಿ. ಇಲ್ಲಿ ನಮಗೆ 50 ರೂಪಾಯಿಗೆ ಸಿಕ್ತು. ಹ್ಯಾಟ್ ಮಾತ್ರ ಒಳ್ಳೆ ಗ್ರ್ಯಾಂಡ್ ಲುಕ್ ಆಗಿತ್ತು. ನಮ್ಮ ಪಾಪು ಅಲ್ಲಲ್ಲೇ ನೋಡ್ತಿದ್ದಾನೆ, ಎಲ್ಲ ಬಲೂನ್ಸ್ ನೋಡ್ಕೊಂಡು ಆಟಾಡ್ತಿದ್ದಾನೆ. ಅವನಿಗೆ ಅವನದೇ ಬರ್ಡೇ ಅಂದರೆ ಅವನಿಗೆ ತುಂಬ ಇಷ್ಟ. ಅವ್ನಿಗೆ ಈ ಸಲ 4 ವರ್ಷ ತುಂಬಿತು ನಮ್ಮ ಪಾಪುಗೆ. 4 ವರ್ಷವೂ ಅವನಿಗೆ ತುಂಬ ಚೆನ್ನಾಗಿ ಆಟಾಡ್ತಿದ್ದ. ಅವನೊಂದು ಬರ್ಡೇ ಅಂದರೆ ತುಂಬ ಲೈಕ್ಲಿಯಾಗಿ ಅವನು ತೋರಿಸ್ಕೊತಿದ್ದ. ಈಗ ನಾವು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ, ಎಲ್ಲಕ್ಕೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು. ಇಷ್ಟು ಡೆಕೋರೇಟಿವ್ ಐಟಮ್ಸ್ ಮತ್ತು ಬಲೂನ್ಸ್ಗೆಲ್ಲ ಸೇರಿಸಿ ಆಲ್ಮೋಸ್ಟ್ 1,300 ಆಯಿತು ನಮಗೆ. ಬಟ್ ನಮ್ಗೆ ಮೈಸೂರಲ್ಲಿ ಇಷ್ಟು ಕಡಿಮೆ ಸಿಗ್ತಾ ಇರಲಿಲ್ಲ. ಇದಾದಮೇಲೆ ನಾವು ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ವಿಂಟರ್ ಶೂಸ್ನ ತೊಗೊಳಕ್ಕೆ ಹೋಗಿದ್ವಿ. ಚಳಿ ಶುರು ಆಗಿರೋದ್ರಿಂದ ನೆಲದ ಮೇಲೆ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ. ಸೊ ನೀವು ಎಲ್ಲ ನೋಡ್ತಿರೋದೆಲ್ಲ ವಿಂಟರ್ ಶೂಸು, ಒಳಗಡೆ ಹಾಕೊಂಡು ಹೋಗೋಕ್ಕೆ, ಮನೆ ಒಳಗಡೆ ಹಾಕೊಂಡು ಓಡೋದಕ್ಕೆ. ಬೋತ್ ಜೆಂಟ್ಸ್ ಮತ್ತು ಲೇಡೀಸ್ಗಿತ್ತು, ಮತ್ತು ಕಿಡ್ಸ್ ವೇರ್ ಕೂಡ ಇತ್ತು. ನಮ್ಮ ಪಾಪುಗೊಂದು ಮತ್ತು ನನಗೊಂದು ಶೂಸ್ ತೊಗೊಂಡೆ ನಾನು. ಇದೆಲ್ಲ ನೋಡಿ ಕಿಡ್ಸ್ ವೇರ್. ಇದು ತುಂಬ ಚೆನ್ನಾಗಿದೆ. ಟಾಯ್ಸರಿ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹುಡುಗ ಮಕ್ಕಳಿಗೆ ಮತ್ತು ಹುಡುಗಿಯರಿಗೆ ತುಂಬ ತುಂಬ ಚೆನ್ನಾಗಿತ್ತು. ನಮ್ಮ ಪಾಪು ನೋಡ್ತಾ ಇದ್ದಾನೆ ಸುಮ್ಮನೆ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಗೊಂಬೆಗಳದ್ದು ಕ್ಯಾಟ್ ಥೀಮಲ್ಲಿ ಮತ್ತು ಡಾಗ್ಸ್ ಥೀಮಲ್ಲೆಲ್ಲ ಇತ್ತು. ನಮ್ಮ ಪಾಪುಗೆ ಟ್ರೈ ಮಾಡ್ತಿದ್ವಿ ನೋಡಿ. ಇದು ಡಾಗ್ ಥೀಮ್, ಇದು ದೊಡ್ಡವ್ರದ್ದು ಶೂಸು. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಈ ಶೂಸ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಈ ಶೂಸ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ನಮ್ಮ ಪಾಪುಗೆ ಒಂದು ಟಾಯ್ ಶೂ ಸೆಲೆಕ್ಟ್ ಮಾಡಿದ್ವಿ, ಅದನ್ನು ಬೇಡ ಅಂತ ಅವ್ನು ಬೇರೆ ಶೂಸ್ನ ತಗೊಂಡ. ನಾನು ಅದನ್ನು ನೆಕ್ಸ್ಟ್ ಫರ್ದರ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿಂದ ಮನೆಗೆ ಹೋಗಿ ನಾವು
ಬಲೂನ್ ಎಲ್ಲ ಬ್ಲೋ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾಪುನ ಮಲಗಿಸಿದ್ವಿ, ಬಟ್ ಅವ್ನಿಗೆ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ. ಅವ್ನು ಯಾವುದೇ ಹಬ್ಬಗಳಲ್ಲಿ ಸೆಲೆಬ್ರೇಷನ್ ಮಾಡೋದ್ರಾಗಿ ಎಚ್ಚರಾಗಿ ಕೂತ್ಕೊಂಡ್ಬಿಡ್ತಾನೆ. ಇನ್ಕ್ಲೂಡಿಂಗ್ ವರಮಹಾಲಕ್ಷ್ಮಿ, ಗೌರಿ ಗಣೇಶದಲ್ಲೂ ಕೂಡ ಜಾಗರಣೆಯಾಗಿ ನಾವು ಡೆಕೋರೇಷನ್ ಮಾಡೋವರೆಗೂ ನಮ್ಮ ಜೊತೆನೇ ಎಚ್ಚರಾಗಿ ಕೂತಿರ್ತಾನೆ. ಬಟ್ ಏನು ಡಿಫ್ರೆನ್ಸ್ ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇರ್ತಾಯಿದ್ರು. ನಮ್ಮ ಮಮ್ಮಿ, ನನ್ನ ತಂಗಿರು, ನಮ್ಮ ಅತ್ತೆ ಎಲ್ಲರೂ ಜಾಯ್ನ್ ಆಗ್ತಿದ್ವಿ. ನಮ್ಮ ಅದಕ್ಕೆ ಎಲ್ಲರೂ ಬಲೆಗೆ ಡೆಕೋರೇಷನ್ ಮಾಡೋದಕ್ಕೆ. ಬಟ್ ಈಗ ಯಾರೂ ಇಲ್ಲ, ನಾನು ಪಾಪು ನನ್ನ ಹಸ್ಬೆಂಡ್ ಮೂರೇ ಜನ ಮಾಡಿರೋದು. ಸೊ ಅವನದೇ ಬರ್ಡೇ ಇರೋದ್ರಿಂದ ಅವನು ತುಂಬ ಖುಷಿಯಾಗಿದ್ದಾನೆ. ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವಾ, ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲದಕ್ಕೂ ಅವನು ತುಂಬ ಖುಷಿ ಪಡ್ತಾನೆ. ಸೊ ಅವ್ನ ಖುಷಿನೇ ನಮ್ಮ ಖುಷಿ ಅಂತ ಅಂದ್ಬಿಟ್ಟು ನಾವು ಸಿಂಪಲ್ಲಾಗಿ ಒಂದು ಬಲೂನ್ಸ್ನ ಡೆಕೋರೇಷನ್ ಮಾಡಿ ಅವ್ನು ಸಿಂಪಲ್ಲಾಗಿ ಒಂದು ಬರ್ಡೇ ಮಾಡಿದ್ವಿ. ಅವ್ನ ಬರ್ಡೇಗೆ ಒಂದು 2-3 ಜನ ಮಕ್ಕಳು ಬಂದಿದ್ದರು ಅವ್ರ ಪೇರೆಂಟ್ಸ್ ಜೊತೆ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲರೂ ಚೈನೀಸು. ಸೊ ಸಿಂಪಲ್ಲಾಗಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಈಗ ಆಲ್ಮೋಸ್ಟ್ ಅವ್ನ ಡೆಕೋರೇಷನ್ ಆಗಿದೆ. ನಾವು ಇಷ್ಟೇ ಮಾಡಿದ್ದು ಅವ್ನ ಬರ್ಡೇ ಡೆಕೋರೇಷನು. ನೀವೇನು ನೋಡ್ತಿದ್ದೀರಾ ಬಲೂನ್ಸು. ಸೊ ಬಲೂನ್ಸ್ ಇನ್ನೂ ಲೆಫ್ಟ್ ಔಟ್ ಇತ್ತು. ನಾವು ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಷ್ಟೇ ಬಿಟ್ವಿ. ಒಂದಷ್ಟು ಬಲೂನ್ಸ್ನ ಫ್ಲೋರಲ್ಲಿ ಹಾಗೆ ಬಿಟ್ವಿ. ಈಗ ಏನು ನೋಡ್ತಿದ್ರೆ ಇದು ನಮ್ಮ ಪಾಪುದು ಬರ್ಡೇ ಕೇಕು. ಒಂದು 3 ಇಯರ್ಸ್ ಬರ್ಡೇನಿದ್ದೆ ಡ್ರೆಸ್ ಹಾಕಿದ್ವಿ. ಮನೆಗೆ ಬಂದಿರೋ ಚೈನೀಸ್ಗೆ ವೆಜಿಟೇಬಲ್ ಬಿರಿಯಾನಿ ಮತ್ತು ಡ್ರೈ ಗೋಬಿ ಮಾಡಿ ಕೊಟ್ವಿ. ಅವ್ರಿಗೆ ನಮ್ಮ ಅಡುಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡಿ ಲೈಟ್ ಫುಡ್ ಕೊಟ್ಟು ಹೊರಗಡೆ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಅವ್ರದ್ದೇ ಚೈನೀಸ್ ಫುಡ್ನ ಕೊಡಿಸಿದ್ವಿ ನಮ್ಮ ಪಾಪು ಬರ್ಡೇಗೆ. ಸೊ ಆ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರೆ ನಮ್ಮ ಪಾಪುಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. Karena kita